ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫುಡ್ ವಿತ್ ರಾಜಿ. ಸೊ ನಾನು ಸೋಯಾ ಪೆಪ್ಪರ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದೊಂದು ಒಳ್ಳೆ ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ ಅಂತ ನಾವು ಕರಿಬೋದು. ಸೊ ಮೊದಲನೇದಾಗಿ ಸೋಯಾ ಚಂಕ್ಸನ್ನು ಈ ಥರ ನೀರಿನಲ್ಲಿ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಳ್ಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಪ್ಯಾನ್ಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಆನಿಯನನ್ನು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೇನೆ. ಸ್ವಲ್ಪ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತೀನಿ. ನಂತರ 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 2 ಟೇಬಲ್ ಸ್ಪೂನ್ ಸೋಯಾ ಸಾಸ್, ನಂತರ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರನ್ನು ಆ್ಯಡ್ ಮಾಡಿದ ನಂತರ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್, ನಂತರ 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್. ಎಲ್ಲ ಏನು ಮಾಡ್ತೀರಾ, ಸಂಜೆ ತಕ್ಷಣ ಬೋಂಡ ತಿನ್ನಬೇಕು, ಬಜ್ಜಿ ತಿನ್ನಬೇಕು ಅಥವಾ ಸಮೋಸ ತಿನ್ನಬೇಕು ಅಂತ ಯೋಚನೆ ಮಾಡ್ತೀರಾ. ಸೊ ಅದೆಲ್ಲ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳು. ಸೊ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅದು. ಸೊ ಅದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಇನ್ನೊಂದು ಜಾಸ್ತಿ ಆಗೋದೆಲ್ಲ ಜಾಸ್ತಿ ಇರುತ್ತೆ. ಸೊ ಇದು ಸೋಯಾ ಚಂಕ್ ರೆಸಿಪಿ ಏನಿದೆ, ಸೊ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಲೋ ಕ್ಯಾಲೋರಿ ಇರುತ್ತೆ ಇದರಲ್ಲಿ. ಸೊ ಯಾರು ಸಣ್ಣ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀರಾ ಮತ್ತು ಯಾರು ಡಯಟಲ್ಲಿ ಇರ್ತೀರಾ, ಸೊ ಅವರೆಲ್ಲ ಈ ರೀತಿ ರೆಸಿಪಿಗಳನ್ನ ಟ್ರೈ ಮಾಡಿ ಸಂಜೆ ಹೊತ್ತು ಅದು ಸ್ನ್ಯಾಕ್ ಆಗಿ ತಗೊಳ್ಳಿ, ತುಂಬ ಒಳ್ಳೆಯದು. ಸೊ ಕ್ಯಾಲರೀಸ್ ಕೂಡ ತುಂಬ ಕಮ್ಮಿ ಇರುತ್ತೆ, ಹೊಟ್ಟೆ ಕೂಡ ಬೇಗ ತುಂಬುತ್ತೆ, ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ. ಸೊ ಇನ್ನೂ ಸಣ್ಣ ಕೂಡ ಆಗ್ಬೋದು. ಈಗ ನಾವೇನು ಸೋಯಾ ಚಂಕ್ಸನ್ನು ನೆನೆಸಿಟ್ಟಿದ್ವಿ, ಸೊ ಈ ರೀತಿ ಆಗಿದೆ ಇದು. ಸೊ ನೀವು ನೋಡ್ತಾ ಇರ್ಬೋದು, ಈ ರೀತಿ ಆಗಿರಬೇಕು. ಸೊ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಸಂಪೂರ್ಣವಾಗಿ ಬಿಡಿಸ್ಬಿಟ್ಟು ಸೊ ಈಗ ಇದನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಯಾ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ಹಾಗೆ ಎಲ್ಲರೂ ತಪ್ಪದೆ ಟ್ರೈ ಮಾಡಿ. ಹಾಗೆ ಎಲ್ಲರೂ ತಪ್ಪದೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.